ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಎಂಟ್ರಿ ಕೊಡೋದ್ರ ಜೊತೆಗೆ ಗಾಯತ್ರಿ ದೇವಿ ಧೂಳಿಪಟುವಾಗ್ತಿದ್ದಾರೆ. ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ JP ಪಾಟೀಲ್ರನ್ನ ಹೇಗಾದರೂ ಮಾಡಿ ಜೈಲಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಇನ್ನಿಲ್ಲದ ಹರಸಾಹಸವನ್ನು ಪಡ್ತಿದ್ದಾರೆ. ಆದರೆ ತಪ್ಪೇ ಮಾಡ್ತಿರೋ JP ಪಾಟೀಲ್ ಅಲ್ಲಿ ತಾನೇ ಗಂಗಾ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಅವರು ತನ್ನ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಪ್ರೀತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ JP ಪಾಟೀಲ್ರನ್ನ ಗಾಯತ್ರಿ ದೇವಿ ಹೆದರಿಸ್ತಾರೆ, ಬೆದರಿಸ್ತಾರೆ. ನೀನೇನೋ ಇಲ್ಲಿದ್ಯಾ, ಆದ್ರೆ ನಿನ್ನ ಕುಟುಂಬದವರು, ನಿನ್ನ ಮಗ, ಸೊಸೆ, ಹೆಂಡತಿ ಎಲ್ಲರೂ ಕೂಡ ನನ್ನ ಕಪಿಮುಷ್ಟಿಯಲ್ಲಿದ್ದಾರೆ. ನೀನೇನಾದ್ರೂ ಇಲ್ಲಿ ನಾವು ಹೇಳಿದ ಮಾತನ್ನ ಕೇಳದ ಇದ್ರೆ ಅವರ ಕತೆ ಅಲ್ಲಿ ಭೂಮ್ ಬಂದ್ಬಿಡುತ್ತೆ ಅಂತ ಹೇಳಿದ್ದೆ ಹೆದರಿಸ್ಬಿಡ್ತಾರೆ. ಅದೇ ಕಾರಣಕ್ಕೋಸ್ಕರ ತನಗೇನಾದ್ರೂ ಪರವಾಗಿಲ್ಲ, ಆದರೆ ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಂತ JP ಅಲ್ಲಿ ತನ್ನ ಕುಟುಂಬಕ್ಕೋಸ್ಕರ ತಾನೇ ಗಂಗಾ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ. ಇದನ್ನು ತಿಳಿದಂಥ ಅರ್ಜುನ್ ಬಂದಿದ್ದೆ, ಯಾಕೆ ಡ್ಯಾಡಿ ನೀವು ಗಂಗಾ ಅಂತ ಹೇಳಿದ್ರಿ, ಭಾರ್ಗವಿ ಹಿಂದೆ ಇದ್ದಾರಾ, ಇದ್ರ ಹಿಂದೆ ಇದ್ದಾರಾ ಭಾರ್ಗವಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ನನಗೆ ಗೊತ್ತಿದೆ ಭಾರ್ಗವಿ ಕಾರಣಕ್ಕೆ ನೀವು ಈ ರೀತಿ ಮಾತಾಡ್ತಿದ್ರಾ ಅಂತ ಅಂದಾಗ, ಇಲ್ಲ ಅರ್ಜುನ್ ಖಂಡಿತ ಇಲ್ಲ, ನೀನು ತಪ್ಪಾಗಿ ತಿಳ್ಕೊತಾ ಇದೆಯಾ, ನಿಜಕ್ಕೂ ಕೂಡ ನಾನೇ ಗಂಗಾ. ಆದರೆ ಇಷ್ಟು ದಿನ ನಾನು ನಾಟಕ ಮಾಡ್ತಾ ಇದ್ದೆ, ಆದರೆ ಇನ್ನು ಮುಂದೆ ನಾಟಕ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಸತ್ಯವನ್ನು ಒಪ್ಕೊಂಡಿದ್ದೇನೆ, ನಾನೇ ಗಂಗಾ, ಹಾಗಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಂತ JP ಹೇಳ್ತಾರೆ. ಇಲ್ಲ ಡಾನ್, ಆ ರೀತಿ ನೀವೇ ಗಂಗಾ ಆಗಿದ್ದರೆ ನಿಮ್ಮನ್ನು ಮುಗಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇದ್ರು ಅಂತ ಹೇಳಿ ಅರ್ಜುನ್ ಕೇಳ್ತಾರ. ಅದಕ್ಕೆ ಕಾರಣ ನಾನು ಗಂಗಾ ಅಂತ ಒಪ್ಕೊಂಡ್ಬಿಟ್ರೆ ಅವರ ಒಂದು ಬಂಡವಾಳ ಕೂಡ ಹೊರಗಡೆ ಬರುತ್ತೆ ಅಂತ ಹೇಳಿ ಹೆದರದಂತ ನನ್ನ ಕಡೆ ಅವರ ನನ್ನನ್ನು ಮುಗಿಸೋದಕ್ಕೆ ಟ್ರೈ ಮಾಡಿದ್ರು ಅಷ್ಟೇ ಅಂತ ಹೇಳಿ JP ಹೇಳ್ತಾರ. ಇಷ್ಟೆಲ್ಲ JP ಹೇಳಿದ್ರು ಕೂಡ ಇಲ್ಲಿ ಅರ್ಜುನ್ ಮಾತ್ರ ತನ್ನ ತಂದೆಯ ಮೇಲೆ ಅನುಮಾನ ಪಡುವುದಕ್ಕೆ ಸಿದ್ಧವಿಲ್ಲ. ಯಾಕಂದ್ರೆ ನನ್ನ ತಂದೆ ಏನು ಅಂತ ಗೊತ್ತಿದೆ, ನನ್ನ ತಂದೆ ಕೋಪಿಷ್ಟ ಇರಬಹುದು, ಅಹಂಕಾರಿ ಇರಬಹುದು, ಆದ್ರೆ ಎಂದು ಕೂಡ ಮತ್ತೊಬ್ಬರ ಜೀವ ತೆಗಿತಕ್ಕಂಥ ವ್ಯಕ್ತಿ ಅಲ್ಲ ಅನ್ನೋದು ಅರ್ಜುನ್ಗೆ ಗೊತ್ತದ. ಅದೇ ಕಾರಣಕ್ಕೆ ನನ್ನ ಡ್ಯಾಡಿ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವುದೋ ಒತ್ತಡಕ್ಕೆ ಈ ರೀತಿ ನಡ್ಕೋತಾ ಇದ್ರ, ಆದರೆ ನಾನು ನೀವು ಹೇಳ್ತಿರೋ ಮಾತನ್ನ ಒಪ್ಪೋದಿಲ್ಲ. ನೀವು ಏನೇ ಹೇಳಿ ನಾನು ಕೋರ್ಟ್ಗೆ ಹೋಗ್ತೀನಿ, ನೀವು ಗಂಗಾ ಅಲ್ಲ ಅನ್ನೋದನ್ನ ಸಾಬೀತುಪಡಿಸ್ತೀನಿ, ನಿಮ್ಮನ್ನ ಜೈಲಿಂದ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಅಪ್ಪನಿಗೆ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಅರ್ಜುನ್. ಇತ್ತ ಕಡೆ ಗಾಯತ್ರಿ ದೇವಿ ಭಾರ್ಗವಿಗೆ ಮುಖಾಮುಖಿ ಆಗ್ತಿದ್ದಾಗೇನೆ ಭಾರ್ಗವಿಗೂ ಕೂಡ ವಿಷಯ ಗೊತ್ತಾಗ್ಬಿಡತ್ತೆ, ತನ್ನ ಮಾವ ಗಂಗಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಈ ಒಂದು ವಿಷಯವನ್ನ ತಿಳಿದಂತ ಭಾರ್ಗವಿ ಗಾಯತ್ರಿ ದೇವಿಯನ್ನ ತರಾಟೆಗೆ ತಗೋತಾರ. ನೀನು ಒಂದು ಹೆಣ್ಣಗಿರ್ಬೇಕಾಗಿರೋ ಒಂದು ಒಳ್ಳೆತನ ಅನ್ನೋದು ನಿನಗಿದ್ಯಾ, ಹಿಮ್ಮಾರಿ ನೀನು ಮನುಷ್ಯ ರೂಪದ ರಾಕ್ಷಸಿ, ನನ್ನ ಮಾವ ಏನ್ ಮಾಡಿದ್ರು ಅಂತ ಹೇಳಿ ಅವರನ್ನ ಬಲಿ ಕೊಡ್ತಾ ಇದ್ಯಾ, ಅವರನ್ನ ಬಲಿಪಶು ಮಾಡ್ಬಿಟ್ಯಲ್ಲ ನಿನ್ನ ಕರ್ಮ ಕಾಂಡಕ್ಕೆ. ಖಂಡಿತವಾಗ್ಲೂ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ನಿನ್ನ ನಿಜ ಬಂಡವಾಳ ಏನು ಅನ್ನೋದನ್ನ ಹೊರಗಡೆ ತೆಗಿತೀನಿ ಅನ್ಕೊಂಡಿದ್ಯಾ ಅಲ್ವಾ. ನೀನು ಗಂಗಾ ಅಂತ ಹೇಳಿದ್ರು ಕೂಡ ಯಾರು ನಿನ್ನನ್ನ ನಂಬೋದಿಲ್ಲ ಅಂತ, ಆದ್ರೆ ಒಂದು ದಿನ ನಂಬೋ ದಿನ ಬಂದೇ ಬರತ್ತ, ನೀನೇ ಗಂಗಾ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಅವರೇ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರ. ಈ ಭಾರ್ಗವಿ ರವೀಂದ್ರ ಭಟ್ಕಳ್ ಮಗಳು, ಯಾವತ್ತೂ ಕೂಡ ನ್ಯಾಯದ ಪರವಾಗಿ ನಿಂತ್ಕೋತಾಳೆ, ನ್ಯಾಯ ಗೆಲ್ಲಿಸೋ ತನಕ ಸುಮ್ಮನೆ ಬಿಡುವುದಿಲ್ಲ. ಇವತ್ತು ತಪ್ಪು ಮಾಡಿದ ನನ್ನ ಮಾವನ ಮೇಲೆ ಇಂಥ ಆಪಾದನೆ ಬಂದಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಗಾಯತ್ರಿ ದೇವಿ? ಖಂಡಿತ ಇಲ್ಲ, ಖಂಡಿತ ನನ್ನ ಮಾವನ್ನ ಇದರಿಂದ ಹೊರಗಡೆ ತಂದೆ ತರ್ತೇನೆ, ನಿನ್ನ ನಿಜ ಮುಖ ಏನು ಅನ್ನೋದನ್ನ ಕೂಡ ಹೊರಚಾಚ್ತೀನಿ ಅಂತ ಹೇಳಿ ಭಾರ್ಗವಿ ಗಾಯತ್ರಿ ದೇವಿಗೆ ಚಾಲೆಂಜ್ ಹಾಕ್ತಾರೆ. ಇತ್ತ ಕಡೆ ಚರಣ್ ಹತ್ರ ಹೋಗಿ ಭಾರ್ಗವಿ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಮಾವ ಒಬ್ಬರೇ ಇದ್ದಾರೆ, ಅವ್ರ ಮನಸ್ಸಿಗೆ ತುಂಬಾನೇ ಘಾಸಿ ಆಗಿದೆ, ನೀವು ಹೋಗಿ ಮಾತಾಡಿದ್ರೆ ಅವ್ರಿಗೆ ಒಂದ್ ರೀತಿ ಸಮಾಧಾನ ಆಗುತ್ತೆ ಅಂತ. ಆದ್ರೆ ಚರಣ್ ಮಾತ್ರ ತನ್ನ ತಂದೆ ತಪ್ಪು ಮಾಡಿದ್ದಾರೆ, ನನ್ನ ಅಮ್ಮಂಗೆ ಹಿಂಸೆ ಮಾಡಿದ್ದಾರೆ, ನನ್ನ ಅಮ್ಮ ಇಷ್ಟು ದಿನ ತಲೆಮರೆಸ್ಕೊಂಡಿದ್ದಕ್ಕೆ ಕಾರಣನೇ JP ಪಾಟೀಲ್ ಜೊತೆಗೆ ಅವರೇ ಒಪ್ಕೊಂಡಿರುವ ಹಾಗೆ ಅವರು ಗಂಗಾ ಅಂದಮೇಲೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರ. ಆಗ ಇಲ್ಲಿ ಭಾರ್ಗವಿ, ದಯವಿಟ್ಟು ಮಾವನ್ನ ತಪ್ಪು ತಿಳ್ಕೊಬೇಡಿ, ಮಾವ ಗಂಗಾ ಅಲ್ಲ, ನಿಜವಾದ ಗಂಗಾ ನಿಮ್ಮ ಅಮ್ಮ ಗಾಯತ್ರಿ ದೇವಿ. ನಾನು ಕೂಡ ಅವ್ರನ್ನ ಒಳ್ಳೆಯವರು ಅಂತ ಅನ್ಕೊಂಡೆ ಈ ಮನೆ ಕರ್ಕೊಂಡು ಬಂದೆ, ಆದ್ರೆ ಕರ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಅವ್ರು ಎಂತ ಮಹಾನ್ ರಾಕ್ಷಸಿ ಅಂತ. ಆಕೆನೆ ಗಂಗಾ, ಆಕೆಯಿಂದ ಎಷ್ಟು ಜನರ ಜೀವ ಹಾಳಾಗಿದೆ, ಜೀವನ ಹಾಳಾಗಿದೆ. ಖಂಡಿತ ಅವರನ್ನ ನಂಬೇಡಿ, ಅವರು ತಪ್ಪು ಮಾಡಿದ್ದಾರೆ ಅಂತ ಗಾಯತ್ರಿ ದೇವಿ ಬಗ್ಗೆ ಭಾರ್ಗವಿ ಹೇಳಿದಾಗ ಇಲ್ಲಿ ಚರಣ್ ಅದನ್ನ ನಂಬುವುದಕ್ಕೆ ರೆಡಿ ಇಲ್ಲ. ನೀವು ಅಪ್ಪನ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಅಮ್ಮನ ಮೇಲೆ ಆಪಾದನೆ ಹಾಕ್ತಿದ್ರ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಹಾಗನ್ನ ಮಾತ್ರಕ್ಕೆ ನಾನು ಅಪ್ಪನ ಪರವಾಗಿ ನಿಂತು ಅಮ್ಮನ ವಿರುದ್ಧವಾಗಿ ನಿಲ್ಲೋದಿಲ್ಲ, ನಾನು ಯಾವತ್ತೂ ಕೂಡ ಅಪ್ಪನ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿ ಚರಣ್ ಹೇಳ್ಬಿಡ್ತಾರ. ಎತ್ತ ಕಡೆ ಕೇಳಿಸ್ಕೊಂಡಂತ ಬೃಂದ, ಏನೇ ಭಾರ್ಗವಿ ಸುಮ್ಮನಿರೋಕ್ಕಾಗದೆ ಏನೇನೋ ಮಾತಾಡೋಕೆ ಅಂತ ಬರ್ತಿದ್ಯಾ, ನೀನು ಅನ್ಕೊಂಡಿದ್ ಯಾವುದು ಕೂಡ
ಕೂಡ ಆಗೋದಿಲ್ವಾ? ಈ ಮನೆ ಯಜಮಾನಿ ಆಗಬೇಕು, ಅತ್ತೆ ಮನಸ್ಸನ್ನು ಗೆಲ್ಲಬೇಕು, ಇಡೀ ಮನೆಯನ್ನು ನನ್ನ ವಶ ಮಾಡ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ರೆ ನೀನು ಅತ್ತೆನೇ ಜೈಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ಯಾ? ನೋಡು ನಿನ್ನನ್ನು ಹೇಗೆ ಫುಲ್ ಸ್ಟಾಪ್ ಇಡ್ತೀನಿ ನಿನ್ನ ಆಟಕ್ಕೆ ಅಂತ ಹೇಳಿ ಅಮ್ಮನಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ ಬೃಂದ. ಎತ್ತ ಕಡೆ ಅರ್ಜುನ್ ಮನೆಗೆ ಬರ್ತದಾಗೆ ಜಯಂತ್ ಅವರು ಟಿವಿಯನ್ನು ನೋಡಿ ತುಂಬ ಡಿಸ್ಟರ್ಬ್ ಆಗ್ತಿದ್ದಾರೆ. ಅತ್ತ ಕಡೆ ಶಕುಂತಲಾ ದೇವಿ ಅವರು ಊಟ ಬಿಟ್ಟಿದ್ದಾರೆ, ಊಟ ಮಾಡ್ತಿಲ್ಲ. ಶ್ರೀಮಂತಪ್ಪ ಅವರು ಶಕುಂತಲಾ ಅವರ ಬಗ್ಗೆ ಮಾತನಾಡ್ತಿದ್ದಾರೆ. ಇಲ್ಲಿ ಅರ್ಜುನ ಶಕುಂತಲಾ ಅಮ್ಮಂಗೆ ಊಟ ತಗೊಂಡು ಹೋಗಿ ಕೊಟ್ರೆ ನನ್ನ ಮಗ ಅಲ್ಲಿ ಊಟ ಮಾಡಿದಾನೋ ಇಲ್ವೋ, ನನ್ನ ಮಗ ಒಳ್ಳೆಯವನು ಕೆಟ್ಟವನು ನನ್ನ ಕಣ್ಮುಂದೆ ಇದ್ದ, ಆದರೆ ಇವತ್ತು ಮಾಡಿದ ತಪ್ಪಿಗೆ ಜೈಲಿಗೆ ಹೋಗಿದ್ದಾನೆ, ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಅವನು ಹೊರಗಡೆ ಬರಬೇಕು, ಅವನು ಆ ರೀತಿ ಜೈಲಲ್ಲಿ ಇರಬೇಕಿದ್ರೆ ನನಗೆ ಹೇಗೆ ಊಟ ಸೇರುತ್ತೆ ಅಂತ ಹೇಳಿ ಊಟ ಕೂಡ ಮಾಡ್ತಿಲ್ಲ ಅಂತ ಹೇಳಿ ಶ್ರೀಮಂತಪ್ಪ ಅವರು ಹೇಳ್ತಾರೆ. ಇತ್ತ ಕಡೆ ಜಯಂತ್ ಅವರು ಹೇಗಾದ್ರೂ ಮಾಡಿ ಅಣ್ಣನ ಬಿಡಿಸ್ಕೊಂಡು ಕರ್ಕೊಂಡು ಬರಬೇಕು ಅರ್ಜುನ್. ಆ ಆರ್ಕೆ ಸಾಮಾನ್ಯದವನಲ್ವ, ಆರ್ಕೆ ಇವತ್ತು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾನೆ. ಅವತ್ತು ನಿಮ್ಮ ಅಪ್ಪನ ಜೊತೆ ಇಲ್ಲೇ ಒಬ್ಬ ಸಣ್ಣ ಲಾಯರ್ ಆಗಿದ್ದ, ಅಣ್ಣ ಅವನ ಬದುಕಲ್ಲಿ ಆಟ ಆಡ್ಬಿಟ್ಟ, ಅವನ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟ, ಅಣ್ಣನ ವಿರುದ್ಧ ಒಂದು ಕೇಸ್ ತಗೊಂಡು ಬಂದ ಅನ್ನೋ ರೀಸನ್ಗೆ ಅವರ ಮನೆಯವ್ರಿಗೆ ತೊಂದರೆ ಕೊಟ್ಬಿಟ್ಟ. ಇದರಿಂದಾಗಿ ಅವನಿಗೆ ಅವಮಾನ ಆಯಿತು. ಅದೇ ಕಾರಣಕ್ಕೆ ಅವನು ಡೆಲ್ಲಿಗೆ ಹೋದ. ಡೆಲ್ಲಿಯಲ್ಲಿ ಬೆಳೆದ ಇವತ್ತು ದೊಡ್ಡ ದೊಡ್ಡ ಕೇಸ್ಗಳನ್ನ, ಹೈ ಪ್ರೊಫೈಲ್ಸ್ ಕೇಸ್ಗಳನ್ನ ತಗೋತಿದ್ದ. ಆದರೆ ಇವತ್ತು ಅಣ್ಣನ ಕೇಸು ಅಂತ ಅಂದ ತಕ್ಷಣ ಅಲ್ಲಿಂದ ಹೊರಟು ಇಲ್ಲಿ ಬಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾನೆ, ಅಣ್ಣನ ಕೇಸನ್ನು ತಗೊಂಡಿದ್ದಾನೆ. ಖಂಡಿತ ಅವನು ಇವತ್ತು ಸಾಮಾನ್ಯ ಲಾಯರ್ ಆಗಿ ಉಳಿದಿಲ್ಲ. ಅಣ್ಣಂಗೆ ನಿಜವಾಗ್ಲೂ ಅವನಿಂದ ತೊಂದರೆ ಇದೆ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ಚಿಕ್ಕು. ಯಾಕೆ ಹೇಳಿ, ಅವರ ಮುಂದೆ ನಿಂತಿರೋದು JP ಅವರ ಮಗ ಅರ್ಜುನ್. ಅವ್ರ ತಂದೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡುವುದಿಲ್ಲ. ಯಾರೇ ಬಂದರೂ ಕೂಡ ನನ್ನ ತಂದೆಯನ್ನು ಹೇಗೆ ಈ ಕೇಸಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅರ್ಜುನ್ ಹೇಳ್ತಾರ. ಇತ್ತ ಕಡೆ ಆರ್ಕೆ ಸಾಮಾನ್ಯದವನಲ್ಲ ಅರ್ಜುನ್, ನೀನು ಮತ್ತು ಭಾರ್ಗವಿ ಇಬ್ಬರು ಜೊತೆಯಾಗಿ ನಿಂತು ಹೋರಾಟ ಮಾಡಿ ಅಣ್ಣನ ಬಿಡಿಸ್ಕೊಂಡು ಬನ್ನಿ ಅಂತ ಜಯಂತ ಹೇಳಿದಾಗ, ಬೇಡ ಭಾರ್ಗವಿಯವರು ಈ ಕೇಸಲ್ಲಿ ತಲೆ ಹಾಕೋದೇ ಬೇಡ ಅಂತ ಹೇಳಿ ಅರ್ಜುನ್ ಹೇಳಿದಾಗ, ನೋಡು ನಿಮ್ಮಿಬ್ಬರ ಈ ಒಂದು ಮನಸ್ಥಿತಿಯನ್ನು ಬೇರೆಯವರು ಲಾಭ ಮಾಡ್ಕೋತಾರೆ. ನೀವಿಬ್ಬರು ಈ ರೀತಿ ವೈಮನಸ್ಸಿನಿಂದ ಇದ್ದರೆ ಖಂಡಿತ ನಿಮ್ಮ ಶತ್ರುಗಳಿಗೆ ಲಾಭ ಆಗುತ್ತೆ. ದಯವಿಟ್ಟು ನೀವಿಬ್ಬರು ಜೊತೆಯಾಗಿ ನಿಂತು ಹೋರಾಟ ಮಾಡಿದ್ರೆ ಖಂಡಿತ ಜ್ವಾಲಾಮುಖಿ ಸುನಾಮಿನೇ ಎಬ್ಬಿಸ್ಬೋದು ಅಂತ ಹೇಳ್ತಾರೆ. ಆತ ಕಡೆ ಭಾರ್ಗವಿ ಕೂಡ ಕೋರ್ಟ್ಗೆ ಹೋಗಿದ್ದಾರೆ, ಅರ್ಜುನ್ ಕೂಡ ಕೋರ್ಟ್ಗೆ ಹೋಗಿ JP ಪಾಟೀಲ್ ಅವರ ಪರವಾಗಿ ಪಿಟಿಷನ್ ಅನ್ನು ಹಾಕ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಆರ್ಕೆ ಕೂಡ ಬಂದಿದ್ದ JP ಪಾಟೀಲ್ ವಿರುದ್ಧವಾಗಿ ಪಿಟಿಷನ್ ಹಾಕೋದ್ರ ಮುಖಾಂತರ ಅವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರ್ಕೆ ಅಂತಕ್ಕಂಥ ವಿಷಯ ಅರ್ಜುನ್ಗೆ ಗೊತ್ತಾಗುತ್ತೆ. ಅಲ್ಲಿ ಅರ್ಜುನನ್ನ ಏನಪ್ಪಾ ಇದು, ನಿಮ್ಮ ಅಪ್ಪ ಆಲ್ರೆಡಿ ನಾನೇ ಗಂಗಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈಗಲೂ ಕೂಡ ನಿಮ್ಮಪ್ಪನ ಬಿಡಿಸ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಿದ್ಯಾ, ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಕೇಳಿದಾಗ, ಹೌದು ನನ್ನ ತಂದೆಯನ್ನು ನಾನು ಬಿಡಿಸ್ಕೊಂಡು ಬಂದೇ ಬರ್ತೀನಿ, ಯಾಕಂದರೆ ನನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನನ್ನ ತಂದೆ ಹೇಳಿಕೆ ಕೊಟ್ಟಿರ್ಬೋದು, ಅದು ಒತ್ತಾಯಕ್ಕೆ. ಖಂಡಿತವಾಗ್ಲೂ ನನ್ನ ತಂದೆಯನ್ನು ಜೈಲಿಂದ ಬಿಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಅರ್ಜುನ್ ಚಾಲೆಂಜ್ ಮಾಡ್ತಿದ್ದಾರೆ. ಇತ್ತ ಕಡೆ ಅಮ್ಮ ಅನ್ನಪೂರ್ಣ ಅವರು ಭಾರ್ಗವಿಯನ್ನು ಕೋರ್ಟ್ನ ಒಂದು ಅಂಗಳದಲ್ಲಿ ಭೇಟಿ ಆಗ್ತಿದ್ದಾರೆ. ಭಾರ್ಗವಿಯನ್ನು ತರಾಟೆಗೆ ತಗೋತಾರೆ. ಬಟ್ ಭಾರ್ಗವಿ ಮಾವನನ್ನು ಜೈಲಿಗೆ ಕಳಿಸಿರೋದ್ರಲ್ಲಿ ಅವಳ ಒಂದು ಕೈವಾಡ ಇರಬಹುದು, ಗೊತ್ತಿಲ್ಲದಾಗೆ ಆಗಿರಬಹುದು. ಬಟ್ ಆಕೆ ಎಂದು ಕೂಡ ಅವರ ಮಾವನ ಮುಗಿಸುವಂಥ ವಿಷಯಕ್ಕೆ ಕೈ ಹಾಕೊಳ್ಳಲ್ಲ ಅಂತ ಹೇಳಿ ಅನ್ನಪೂರ್ಣ ಅವ್ರಿಗೆ ಗೊತ್ತಿದ್ದ ಮಗಳನ್ನು ನಂಬ್ತಾರೆ. ಜೊತೆಗೆ ನೀನು ಅರ್ಜುನ್ನ ನೆರಳಾಗಿ ಇಟ್ಕೊಂಡು ನಿಮ್ಮ ಮಾವನನ್ನು ಬಿಡಿಸೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳಿ ಅವ್ರ ಹತ್ರ ಇದ್ದಂತಹ ರವೀಂದ್ರ ಭಟ್ಕಳ್ ಅವರ ಹಳೆ ಕೇಸಿನ ಫೈಲನ್ನು ಕೊಡ್ತಾರೆ. ಇದು ನಿಮ್ಮ ಅಪ್ಪನ ಹಳೆ ಕೇಸಿನ ಫೈಲ್, ಇದರಲ್ಲಿ ಗಾಯತ್ರಿ ದೇವಿ ಅನ್ನೋ ಹೆಸರು ಸಾಕಷ್ಟು ಬಾರಿ ಇದೆ, ನಿನಗೆ ಸಹಾಯ ಆಗಬಹುದು ಅಂತ ಫೈಲನ್ನು ಕೊಡ್ತಾರೆ. ಆ ಫೈಲ್ ನಿಜವಾಗ್ಲೂ ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಫೈಲ್ ಆಗಿದೆ. ಅದೇ ಒಂದು ಫೈಲ್ಗೋಸ್ಕರನೇ ಅವತ್ತು JP ಎಲ್ಲರೂ ಕೂಡ ಹುಡುಕ್ತಿದ್ದದ್ದು. ಇವತ್ತು ಆ ಒಂದು ಫೈಲ್ ಭಾರ್ಗವಿ ಕೈಗೆ ಸೇರಿದ. ಭಾರ್ಗವಿಯ ಫೈಲನ್ನು ತಗೊಂಡು ಕೋರ್ಟಿಗೆ ಎಂಟ್ರಿ ಕೊಡ್ತಿದ್ದಾಳೆ. ಆದ ಕಡೆ JP ಮತ್ತು ಗಾಯತ್ರಿ ದೇವಿಯ ಇಬ್ಬರ ನಡುವಿನ ಯುದ್ಧದಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಜೊತೆಯಾಗಿ ಗಾಯತ್ರಿ ದೇವಿಯ ತಪ್ಪನ್ನ ಬಯಲು ಮಾಡುವುದ್ರ ಮುಖಾಂತರ JP ಪಾಟೀಲ್ ಬಿಡುಗಡೆಗೆ ಕಾರಣವಾಗ್ತಾರೆ. ಬಟ್ ಹೇಗೆ ಎಂದು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.